ವಿಶ್ವದ ಸಮಸ್ತ ಕನ್ನಡಿಗರಿಗೆ ಈ ಕನ್ನಡಿಗನ ನಮಸ್ಕಾರಗಳು. ಕೆಲವು ಹುಡುಗರಿಗೆ ಹುಡುಗಿ ಪ್ರೀತಿ, ಹುಡುಗಿಯರಿಗೆ ಹುಡುಗನ ಪ್ರೀತಿ, ಅದೆಷ್ಟೋ ಜನರಿಗೆ ಅಣ್ಣ ತಮ್ಮನ ಪ್ರೀತಿನೋ, ಅಕ್ಕ ತಂಗಿ ಪ್ರೀತಿನೋ, ಅಥವಾ ಜನ್ಮ ಕೊಟ್ಟ ತಂದೆ ಪ್ರೀತಿ ಕೂಡ ಸಿಕ್ಕಿರದೇ ಇರಬಹುದು. ಆದರೆ ಜಗತ್ತಲ್ಲಿ ಪ್ರತಿಯೊಬ್ಬರು ಈ ಒಂದು ಪ್ರೀತಿಯನ್ನು ಮಾತ್ರ ಪಡ್ಕೊಂಡೇ ಇರ್ತಾರೆ. ಅದೇ ತಾಯಿ ಪ್ರೀತಿ. ತಾಯಿಯ ನಿಸ್ವಾರ್ಥ ಪ್ರೀತಿಯನ್ನು ಪಡೆದುಕೊಳ್ಳದೇ ಇರೋ ವ್ಯಕ್ತಿ ಈ ಭೂಮಿ ಮೇಲೆ ಇರೋಕೆ ಸಾಧ್ಯವೇ ಇಲ್ಲ. ಕೆಲವು ಬುದ್ಧಿವಂತರು ಪ್ರಶ್ನೆ ಮಾಡಬಹುದು, ಕೆಲವೊಂದು ಮಗು ತಾನು ಹುಟ್ಟಿದ ಕೆಲವೇ ದಿನದಲ್ಲೇ ತಾಯಿಯನ್ನು ಕಳೆದುಕೊಂಡ್ರೆ, ಅಥವಾ ತಾಯಿಯು ಮಗುವಿಗೆ ಜನ್ಮ ಕೊಡುತ್ತಲೇ ಹೆತ್ತ ಮಗುವಿನ ಮುಖ ನೋಡದೆ ಸಹ ಸತ್ತು ಹೋದರೆ ಆ ಮಗುವಿಗೆ ಎಲ್ಲಿ ಸಿಗುತ್ತೆ ತಾಯಿ ಪ್ರೀತಿ ಅಂತ ಪ್ರಶ್ನೆ ಮಾಡಬಹುದು. ಪ್ರಿಯ ಕನ್ನಡಿಗರೇ, ನಿಮ್ಮ ಸ್ನೇಹಿತರು, ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆ, ನೀವು ಈ ಭೂಮಿಗೆ ಹುಟ್ಟಿ ಬಂದ ಮೇಲೆ ನಿಮ್ಮನ್ನು ಪ್ರೀತಿಸುತ್ತಾರೆ. ಆದರೆ ನಿಮ್ಮ ತಾಯಿ, ನೀವು ಈ ಭೂಮಿಗೆ ಬರುವ ಮುನ್ನವೇ, ಅವಳ ಗರ್ಭದಲ್ಲಿ ನೀವು ಮೂಡಿದ ಕ್ಷಣವೇ ನಿಮ್ಮನ್ನು ಪ್ರೀತಿಸಲು ಆರಂಭಿಸುತ್ತಾಳೆ. ಜನ್ಮ ನೀಡುತ್ತಲೇ ತಾಯಿ ಮಗು ಮುಖ ನೋಡದೆ ಸತ್ತು ಹೋದರೂ ಸಹ 9 ತಿಂಗಳು ಗರ್ಭದಲ್ಲಿ ಇದ್ದಾಗ ತನ್ನ ಮಗುವನ್ನು ಪ್ರೀತಿಸಿಯೇ ಹೋಗುತ್ತಾಳೆ. ಅದಕ್ಕೆ ಹೇಳೋದು, ತಾಯಿ ಪ್ರೀತಿಯನ್ನು ಪಡೆಯದೇ ಇರೋ ವ್ಯಕ್ತಿ ಈ ಭೂಮಿ ಮೇಲೆ ಯಾರೂ ಇರಲು ಸಾಧ್ಯವಿಲ್ಲ ಅಂತ. ಎಷ್ಟೇ ಕಲಿತರೂ ಖಾಲಿಯಾಗದ ಸಂಗೀತ, ಎಷ್ಟೇ ಗೀಚಿದರೂ ಬರಿದಾಗದ ಸಾಹಿತ್ಯ. ತಾಯಿ ಪ್ರೀತಿಯೂ ಹಾಗೆ ಕೊನೆಯಾಗದ ಸಾಂಗತ್ಯ. ಇರಲಿ ಬಿಡಿ, ತಾಯಿ ಮತ್ತು ತಾಯಿ ಪ್ರೀತಿಯ ಬಗ್ಗೆ ಹೇಳೋಕೆ ನಿಂತರೆ ಈ ಜನ್ಮವೇ ಸಾಲದು. ಈಗ ವಿಷಯಕ್ಕೆ ಬರೋಣ. ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವ ವಸ್ತು ಒಂದು ನಿಮ್ಮ ತಾಯಿ ಬಳಿ ಏನಿರಬಹುದು ಅದು. ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವುದು ಅಂಥದ್ದು ಏನಪ್ಪ ಅಂತೀರಾ? ಈಗ ಪ್ರತಿಯೊಬ್ಬರಿಗೂ ಅತ್ಯಂತ ಬೆಲೆ ಬಾಳುವುದು ಯಾವುದು? ಅವರ ಜೀವ. ಎಷ್ಟೇ ಶ್ರೀಮಂತಿಕೆ, ಎಲ್ಲ ಅನುಕೂಲ ಇದ್ದು ನೀವು ಜೀವಂತವಾಗೇ ಇಲ್ಲ ಅಂದರೆ ಏನಿದ್ದು ಯೂಸ್ ಇಲ್ಲ ಅಲ್ವಾ? ಪ್ರತಿ ಕ್ಷಣವೂ ಆ ನಿಮ್ಮ ಜೀವವನ್ನೇ ಕಾಪಾಡಿದ ಮಹಾನ್ ವಸ್ತು ರೀ ಅದು. ಅದಕ್ಕಿಂತ ಬೆಲೆ ಬಾಳುವ ವಸ್ತು ಭೂಮಿ ಮೇಲೆ ಇನ್ನೊಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಆ್ಯಕ್ಚುಲಿ ಅದೇ ವಸ್ತು ನಿಮ್ಮ ಅಕ್ಕ ಅಥವಾ ತಂಗಿಯರ ಬಳಿಯೂ ಇದೆ. ನಿಮಗೆ ಹೆಂಡತಿ ಇದ್ದರೆ ಅಥವಾ ಇನ್ನೂ ಹೆಂಡತಿ ಬರುವಳು ಇದ್ದರೆ ಅವಳ ಬಳಿಯೂ ಇರುತ್ತೆ. ಆದರೆ ಅದಕ್ಕೆ ಬೆಲೆ ಇಲ್ಲ. ಅದೇ ವಸ್ತು ನಿಮ್ಮ ತಾಯಿ ಬಳಿ ಇದೆಯಲ್ಲ, ಅದಕ್ಕೆ ಮಾತ್ರ ನಮ್ಮ ಕೈಯಲ್ಲಿ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ. ಅಷ್ಟು ಮೌಲ್ಯವಾದದ್ದು. ಯಾವುದಪ್ಪ ಅದು ಅಂದರೆ, ನೀವು ಹುಟ್ಟಿದ ತಕ್ಷಣವೇ ನಿಮ್ಮ ದೇಹದ ರಕ್ತವನ್ನು ಒರೆಸಿತ್ತು. ನೀವು ಕೂಸು ಇದ್ದಾಗ ನಿಮಗೆ ಸೊಳ್ಳೆಯಿಂದ ರಕ್ಷಣೆಗಾಗಿ ಸೊಳ್ಳೆಯ ಪರದೆಯಾಗಿತ್ತು. ನೀವು ಮಗುವಾಗಿದ್ದಾಗ ಮಲಗಲು ಚಾಪೆ, ಚಳಿಯಾದಾಗ ಹೊದ್ದಿಕೊಳ್ಳಲು ಚಾದಾರಾಗಿತ್ತು. ನೀವು ಕೆಸರಲ್ಲಿ ಆಡಿ ಬಂದಾಗ ನಿಮ್ಮ ಕೊಳೆ ಒರೆಸುವ ಬಟ್ಟೆ ಆಗಿತ್ತು. ಮುಖ ತೊಳೆದಾಗ ನಿಮ್ಮ ಮುಖ ಒರೆಸುವ, ಮತ್ತೆ ಮಳೆಯಲ್ಲಿ ನೆನೆದು ಬಂದಾಗ ನಿಮ್ಮ ತಲೆ ಒರೆಸುವ ವಸ್ತ್ರವಾಗಿತ್ತು. ನಿಮಗೆ ಜೋಳಿಗೆಯ ತೊಟ್ಟಿಲು ಸಹ ಆಗಿತ್ತು. ಮತ್ತೆ ಈಗಲೂ ನೀವು ಇಷ್ಟು ದೊಡ್ಡವರಾದ ಬಳಿಕವೂ ಸಹ ನೀವು ಅದರಿಂದಲೇ ನಿಮ್ಮ ಕೂಲಿಂಗ್ ಗ್ಲಾಸ್ ಒರೆಸಿರಬಹುದು, ಅಥವಾ ನಿಮ್ಮ ಮೊಬೈಲ್ ಮೇಲೆ ನೀರು ಬಿತ್ತೆಂದು ಅದರಿಂದಲೇ ನಿಮ್ಮ ಮೊಬೈಲ್ ಸಹ ಒರೆಸಿರಬಹುದು. ನೀವು ಚಿಕ್ಕ ಮಗುವಿದ್ದಾಗಿಂದ ಹಿಡಿದು ಇಂದಿಗೂ ಸಹ ನಿಮ್ಮನ್ನು ಪ್ರತಿ ಕ್ಷಣವೂ ಕಾಪಾಡಿದ ಮಹಾನ್ ವಸ್ತು ರೀ ಅದು. ಅದೇ ನಿಮ್ಮ ತಾಯಿಯ ಸೀರೆಯ ಸೆರಗು. ನಿಮಗೆ ಪ್ರತಿ ಸಲ ದುಃಖವಾದಾಗ ನಿಮ್ಮ ಕಣ್ಣೀರನ್ನು ಒರೆಸಿದ ಪವಿತ್ರವಾದ ಸೆರಗು. ಈಗ ಹೇಳಿ ಸ್ನೇಹಿತರೆ, ಆ ನಿಮ್ಮ ತಾಯಿಯ ಪವಿತ್ರವಾದ ಸೆರಗಿಗೆ ಎಷ್ಟು ಬೆಲೆ ಕಟ್ತೀರಾ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಲೇಬೇಕು. ನಿಮ್ಮ ತಾಯಿಯ ಸೆರಗಿಗೆ ಎಷ್ಟು ಬೆಲೆ ಕಟ್ತೀರಾ ಅಂತ. ಫೈನಲಿ ಒಂದು ಮಾತು ನಿಮ್ಮ ಮನಸ್ಸಿನ ಕಿವಿಗಳನ್ನು ಅರಳಿಸಿ ಕೇಳಿ. ಇವತ್ತು ಮನೆಗೆ ಹೋದ ತಕ್ಷಣವೇ ಆ ನಿಮ್ಮ ತಾಯಿಯ ಪವಿತ್ರವಾದ ಸೆರಗನ್ನು ನಿಮ್ಮ ಕಣ್ಣಿಗೆ ಸ್ಪರ್ಶಿಸಿಕೊಂಡು ಅದಕ್ಕೊಂದು ಮುತ್ತು ಕೊಡಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬಹುದೇನೋ. ಧನ್ಯವಾದಗಳು.